ಈ ರಸ ಕಿವಿಗೆ ಬಿಟ್ರೆ ಜುಮ್ ಅನ್ನುತ್ತೆ. ಯಾವ ಕಡೆ ಲಕ್ವ ಹೊಡೆದಿದ್ರು ಎದ್ದು ಓಡ್ಬೋದು ಅವರು. ಲಕ್ವ ಹೊಡೆದ್ಬಿಟ್ಟು 2 ತಿಂಗಳಾಗ್ಬಿಟ್ಟಿದೆ ಸರ್, 3 ತಿಂಗಳಾಗ್ಬಿಟ್ಟಿದೆ ಸರ್ ಅಂದ್ರೆ ಏನು ತೊಂದರೆ ಇಲ್ಲ. 1 ವರ್ಷ 2 ವರ್ಷ ಆಗಿದ್ರು ಕೂಡ ಗುಣಪಡಿಸ್ಬೋದು. ಆದ್ರೆ ಇದನ್ನ ಸಾರು ಮಾಡಿ ತಿಂತಾ ಇರಬೇಕು. ಮತ್ತೆ ವಾರದಲ್ಲಿ ಒಂದ್ಸಲಿ ಆದ್ರೂ ಇದ್ರದ್ದು ರಸನ ಒಂದೊಂದನೇ ಆದ್ರೂ ಕಿವಿಗೆ ಬಿಡ್ಬೇಕು. ಒಂದೊಂದನೇ ಆದ್ರೂ ಕಿವಿಗೆ ಬಿಟ್ರೆ ಅವ್ರಿಗೆ ನಿಧಾನಕ್ಕೆ ಆ ಬ್ಲಾಕೇಜ್ಗಳೆಲ್ಲ ಓಪನ್ ಆಗುತ್ತೆ. ಅಷ್ಟು ಒಳ್ಳೇದು. ಒಂದು 40 ಕಿಲೋಮೀಟರ್ಗೂ ಒಂದೊಂದು ಹೆಸರು ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಕಡೆ ಆ ಥರ ಹೇಳ್ತಾರೆ, ಈ ಥರ ಹೇಳ್ತಾರೆ ಅಂದ್ರೆ ಯಾವ ಥರ ಹೇಳಿದ್ರು ಪರವಾಗಿಲ್ಲ, ಕಮೆಂಟಲ್ಲಿ ತಿಳಿಸಿ. ನೋಡ್ಸಿ ಸರ್, ಕ್ಲೀನಾಗಿ ತೋರಿಸಿ. ಆಮೇಲೆ ಸರಿಯಾಗಿ ವಿಡಿಯೋ ಮಾಡಿ, ಗಿಡ ಸರಿಯಾಗಿ ಕಾಣಿಸ್ತಾ ಇಲ್ಲ, ಗಿಡ ಬೇರು ತೋರಿಸಿಲ್ಲ, ಗಿಡದ ಹೆಸರು ಹೇಳಿಲ್ಲ, ಇದೆಲ್ಲ ಹೇಳ್ತೀರಾ. ದಯವಿಟ್ಟು ನೋಡಿ, ಯಾವುದೇ ಸ್ವಾರ್ಥದಿಂದ ಮಾಡ್ತಾ ಇರೋ ವಿಡಿಯೋ ಅಲ್ಲ, ನಿಮ್ಮಗಳಿಗೋಸ್ಕರನೇ ಮಾಡ್ತಾ ಇರೋ ವಿಡಿಯೋ. ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಸಂಬಂಧಿಕರು ಯಾರಿಗೇ ಆಗಲಿ ಲಕ್ವ ಹೊಡೆದ್ರೆ ಇಮ್ಮಿಡಿಯೇಟ್ ಗುಣ ಮಾಡುವಂಥ ಒಂದು ಗಿಡ. ಈ ಗಿಡದ ಹೆಸರೇನು ಅಂದರೆ ಅಜಗಂಧ. ಇದು ಸಾಂಸ್ಕ್ರಿಟ್ ನೇಮ್. ಒಂದೇ